ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಬಹಳಷ್ಟು ಬಾರಿ ಚರ್ಚೆ ಆಗಿರುವಂತಹ ಒಂದೇ ವಿಚಾರ ಏನು ಅಂತ ಹೇಳಿದ್ರೆ ಅದು ಅಧಿಕಾರ ಹಂಚಿಕೆ ವಿಚಾರ. ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ವಿಚಾರ. 2023ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಸಂಘಟಿಸಿ ಅಧಿಕಾರಕ್ಕೆ ತಂದಂಥವರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುವಂಥವರು ಈಗಿನ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಆರಂಭಿಕ ದಿನಗಳಲ್ಲಿ ಆಗಿರುವ ಮಾತುಕತೆಯಂತೆ ಹೈಕಮಾಂಡ್ ಮಟ್ಟದಲ್ಲಿ ಮೇ 20ಕ್ಕೆ 3 ವರ್ಷಗಳನ್ನು ಪೂರೈಸ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಇನ್ನುಳಿದಂತಹ 2 ವರ್ಷಕ್ಕೆ ನನಗೆ ಮುಖ್ಯಮಂತ್ರಿ ಗಾದಿಯನ್ನ ಬಿಟ್ಟು ಕೊಡಲೇಬೇಕು ಅನ್ನುವಂತಹ ಒತ್ತಡವನ್ನು ತರುವಂತಹ ಕೆಲಸವನ್ನ ಡಿ ಕೆ ಬ್ರದರ್ಸ್ ಮಾಡಿದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಎಲ್ಲವನ್ನೂ ಕೂಡ ನಾವು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಆರಂಭವಾದಂಥದ್ದು ದಾವಣಗೆರೆ ಎಲೆಕ್ಷನ್ಸ್ನಿಂದ. ಅಲ್ಲಿಂದ ಆದಂಥದ್ದು ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ನಾಯಕರ ಅಸಮಾಧಾನಗಳು, ಇದರ ಜೊತೆ CM ಬಣ, DCM ಬಣ ಮತ್ತು ಡೆಲ್ಲಿಗೆ ಹೋಗ್ತಾ ಇರುವಂಥ ಶಾಸಕರ ತಂಡ ಒಂದು ಕಡೆ, ಸಂಪುಟ ವಿಸ್ತರಣೆ, ಸಂಪುಟ ಪುನರ್ರಚನೆ, ಇದೆಲ್ಲದಕ್ಕೂ ಮುಂಚೆನೇ ಒಂದು ಸ್ಪಷ್ಟತೆಯನ್ನು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಕೊಡಿ ಅನ್ನುವಂಥ ಒತ್ತಡವನ್ನು ಡಿ ಕೆ ಬ್ರದರ್ಸ್ ದೆಹಲಿ ವಾಸ್ತವ್ಯವನ್ನು ಹೂಡಿ ಮಾಡಿದ್ರು. ಇದೆಲ್ಲದರ ಮಧ್ಯ ಮೇ 15 DK ಅವರ ಹುಟ್ಟುಹಬ್ಬ. ಆ ಸಂದರ್ಭದಲ್ಲಿ ಒಂದು ಶುಭ ಸುದ್ದಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದ್ದಂಥವರಿಗೆ ತಣ್ಣೀರೆರಚುವಂತಹ ಕೆಲಸವನ್ನು ಮಾಡಿದ್ದು ಇದೇ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕೆ ಅಂದರೆ ಇಲ್ಲಿಯ ತನಕವೂ ಕೂಡ ಹೈಕಮಾಂಡ್ ನಾಯಕರು ಯಾರೇ ಆಗಿದ್ರೂ ಕೂಡ ಕರ್ನಾಟಕದ ಒಂದು ಅಧಿಕಾರ ಬದಲಾವಣೆ ವಿಚಾರದಲ್ಲಿ ಮೌನ ಮುರಿದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವರ ನಿನ್ನೆಯ ಹೇಳಿಕೆ ಮತ್ತು ಮೊನ್ನೆಯ ಹೇಳಿಕೆ DK ಶಿವಕುಮಾರ್ ಅವರ ಈ ಒಂದು ಮುಖ್ಯಮಂತ್ರಿ ಕನಸಿಗೆ ಭಗ್ನ ತರುವಂತಹ ಕೆಲಸವನ್ನ ಮಾಡಿದಂಥದ್ದು. ಏನು, ನಾನು ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿದ್ದೇನೆ, ಇನ್ನೂ ಕೂಡ CM ಬದಲಾವಣೆಗೆ ದಿನಾಂಕ ನಿಗದಿಯಾಗಿಲ್ಲ, ಯಾವ ಬದಲಾವಣೆಯೂ ಇಲ್ಲ, ಈ ರೀತಿಯಾದಂಥ ಒಂದಷ್ಟು ಹೇಳಿಕೆಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟರು. ಇದು ಒಂದು ಅರ್ಥದಲ್ಲಿ DK ಶಿವಕುಮಾರ್ ಅವರಿಗೆ ತಣ್ಣೀರೆರಚುವಂಥ ಕೆಲಸವನ್ನು ಮಾಡ್ದಂಗಾಯಿತು. ಇದರ ಮಧ್ಯೆ DK ಶಿವಕುಮಾರ್ ಅವರು ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. ಏನು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ ಏನೇ ಹೇಳಿದ್ರು ಕೂಡ ನಾನು ಅದನ್ನು ಪ್ರಸಾದದ ರೀತಿ ಸ್ವೀಕರಿಸ್ತೇನೆ ಎನ್ನುವಂಥ ಅಸಹಾಯಕತೆಯನ್ನು ಮಾರ್ಮಿಕವಾಗಿ ನುಡಿದ್ರು. ಈ ಮಧ್ಯೆ ಇಷ್ಟೆಲ್ಲ ಹೇಳಿಕೆ ಕೊಟ್ಟಂಥ ಖರ್ಗೆ ಅವರು ನಿನ್ನೆ ಒಂದು ಹೇಳಿಕೆ, ಮೊನ್ನೆ ಒಂದು ಹೇಳಿಕೆ, ಇದರ ಮಧ್ಯೆ ಇಷ್ಟೆಲ್ಲ ಹೇಳಿಕೆ ಕೊಟ್ಟಂಥ ಖರ್ಗೆ ಅವರು ಒಂದು ರೀತಿಯಲ್ಲಿ ಇವತ್ತು 360 ಡಿಗ್ರಿ ಉಲ್ಟಾ ಹೊಡೆದುಬಿಟ್ಟಿದ್ದಾರೆ. ಖರ್ಗೆ ಅವರು ವಾಪಸ್ ಒಂದು ರೀತಿ ಬೊಟ್ಟು ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ನಾಯಕರ ಮೇಲೆ ತೋರಿಸ್ತಾ ಇದ್ದಾರೆ. ಏನು, ನಂದಷ್ಟೇ ಅಲ್ಲಪ್ಪ, ನಾನೇನೇ ನಿರ್ಧಾರ ತಗೊಂಡ್ರು ನಾನೊಬ್ಬನು ತಗೊಳಕ್ಕಾಗಲ್ಲ AICC ಅಧ್ಯಕ್ಷನಾಗಿ, ಇದಕ್ಕೆ 3 ಪಾತ್ರವೂ ಮುಖ್ಯ ಆಗುತ್ತೆ, ಒಮ್ಮತದಿಂದ ನಾವು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಸೋನಿಯಾ ಗಾಂಧಿಯವರು, LOP ಲೀಡರ್ ಆಫ್ ಅಪೋಸಿಷನ್ ಆದಂತಹ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ನಾನು ಒಟ್ಟಾಗಿ ಸೇರಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟು ಉಲ್ಟಾ ಹೊಡೆದುಬಿಟ್ಟಿದ್ದಾರೆ ಖರ್ಗೆ ಅವರು. ಯಾಕೆ, ಸ್ವಲ್ಪ ನಾವು ರಾಜಕೀಯವಾಗಿ ನೋಡೋಕೆ ಹೋದರೆ ಇದು ಒಂದು ರೀತಿ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು AICC ಅಧ್ಯಕ್ಷರು ಮಾಡ್ತಾ ಇದ್ದಾರಾ? ಯಾಕೆಂದರೆ ಈ ಥರದ ಏಕಾಏಕಿ ಆಲ್ ಆಫ್ ಅ ಸಡನ್ ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಹಿಂದೆ ಇದೇ ಥರದ ಎಷ್ಟೋ ಸಂಘಟನೆಗಳು, ಎಷ್ಟೋ ಸಂದರ್ಭಗಳಲ್ಲಿ ಈ ಥರ ಒಂದು ಪ್ರಮೇಯ ಬಂದು ಪಕ್ಷಕ್ಕೆ ಏಟು ಬಿದ್ದಿರುವಂತಹ ಉದಾಹರಣೆಗಳು ಬೇಕಾದಷ್ಟಿದೆ. ಅದು MP ಮಧ್ಯಪ್ರದೇಶದ ವಿಚಾರದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಇರ್ಬೋದು, ಅಶೋಕ್ ಗೆಹ್ಲೋಟ್ ಇರ್ಬೋದು, ಸಚಿನ್ ಪೈಲಟ್ ಅವರ ವಿಚಾರದಲ್ಲಿ ಇರ್ಬೋದು, ಏನೆಲ್ಲ ನಿರ್ಧಾರಗಳು ತೆಗೆದುಕೊಂಡ್ರು ಈ ಅಧಿಕಾರ ಹಂಚಿಕೆ, CM ಬದಲಾವಣೆ ವಿಚಾರದಲ್ಲಿ ಅದು ಬೇಕಾದಷ್ಟು ಹೊಡೆತವನ್ನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಹೀಗಾಗಿ DK ಶಿವಕುಮಾರ್ ಅವರ ವಿಚಾರದಲ್ಲಿ ಅಳದು ತೂಗಿ ಎಲ್ಲರೂ ಒಟ್ಟಾಗಿ ಸೇರಿ ಒಮ್ಮತದ ನಿರ್ಧಾರದಿಂದ ನಾವು CM ಬದಲಾವಣೆ ವಿಚಾರವನ್ನು ಚರ್ಚೆ ಮಾಡ್ತೇವೆ, ತಿಳಿಸ್ತೇವೆ ಅನ್ನುವಂಥ ಉಲ್ಟಾ ಹೊಡೆಯುವಂಥ ಮತ್ತೊಂದು ಹೇಳಿಕೆಯನ್ನು ಖರ್ಗೆ ಅವರು ಕೊಟ್ಟಿರುವಂಥದ್ದು. ಒಟ್ಟಾರೆ ಗೊತ್ತಿಲ್ಲ DK ಶಿವಕುಮಾರ್ ಅವರು ಇದನ್ನು ಹೇಗೆ ಸ್ವೀಕರಿಸ್ತಾರೆ, ಏನು ಮಾಡ್ತಾರೆ, ಮುಂದಿನ ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗುತ್ತೆ, DK ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ, ಎಲ್ಲವನ್ನೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.